ಅವೀವ್ ಮೇಲೆ ಇರಾನ್ ಡೆಡ್ಲಿ ಅಟ್ಯಾಕ್ ಮಾಡುತ್ತೆ. ಜನವಸತಿ ಪ್ರದೇಶಕ್ಕೆ ಬಿದ್ದಂತಹ ಇರಾನ್ ಮಿಸೈಲ್. ಟೆಲ್ ಅವೀವ್ ಮೇಲೆ ಇರಾನ್ ಡೆಡ್ಲಿ ಅಟ್ಯಾಕ್ ಮುಂದುವರೆಸಿದೆ. ಜನವಸತಿ ಪ್ರದೇಶಕ್ಕೆ ಇರಾನ್ನ ಮಿಸೈಲ್ ಬಿದ್ದಿದೆ. ಟೆಲ್ ಅವೀವ್ ಮೇಲೆ ಮಿಸೈಲ್ಗಳ ಸುರಿಮಳೆಯನ್ನ ಸುರಿಸ್ತಾ ಇದೆ. ಆಪರೇಷನ್ ಟ್ರೂ ಪ್ರಾಮಿಸ್ 4ರ ಹಂತದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಶಕ್ತಿಶಾಲಿ ಸಜ್ಜಿಲ್ ಮಿಸೈಲ್ ಪ್ರಯೋಗ ಮಾಡಿದೆ ಇರಾನ್. ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ಮಾಡ್ತಾ ಇದೆ ಇರಾನ್ ಮೇಲೆ. ಹೀಗಾಗಿ ಇರಾನ್ ಕೂಡ ಡೆಡ್ಲಿ ಅಟ್ಯಾಕ್ ಅನ್ನ ಮುಂದುವರೆಸಿರುವಂತದ್ದು ಟೆಲ್ ಅವೀವ್ ಮೇಲೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಮಿಸೈಲ್ಗಳನ್ನ ದಾಳಿ ಮಾಡ್ತಾ ಇದೆ. ಮಿಸೈಲ್ಗಳಿಂದ ಟೆಲ್ ಅವೀವ್ ಮೇಲೆ ಮಿಸೈಲ್ಗಳ ಸುರಿಮಳೆಯನ್ನೇ ಸುರಿಸ್ತಾ ಇದೆ. ಶಕ್ತಿಶಾಲಿ ಸಜ್ಜಿಲ್ ಮಿಸೈಲ್ ಅನ್ನ ಪ್ರಯೋಗ ಮಾಡಿದೆ ಇರಾನ್. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಿದರೆ ಎಂಥವರು ಕೂಡ ಬೆಚ್ಚಿ ಬೀಳುವಂತಹ ಒಂದಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂಥದ್ದು. ದಿನದಿಂದ ದಿನಕ್ಕೆ ಒಂದು ಉದ್ವಿಗ್ನತೆ, ಅಂದರೆ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಮನೆ ಮಠ ಕುಸಿತಾ ಇದೆ, ಹಾಗೆ ಕಟ್ಟಡಗಳೆಲ್ಲವೂ ಕೂಡ ಬೀಳ್ತಾ ಇದೆ, ಕಟ್ಟಡಕ್ಕೆ ಹಾನಿ ಆಗ್ತಾ ಇದೆ, ಜನಜೀವನ ಸಂಪೂರ್ಣವಾಗಿ ಹಸ್ತವ್ಯಸ್ತ ಆಗಿರುವಂಥದ್ದು. ಮಕ್ಕಳು ಮರಿ ಎನ್ನದೆ ಎಲ್ಲರಿಗೂ ಕೂಡ ಈ ಒಂದು ಯುದ್ಧದ ಕಾರ್ಮೋಡದ ಬಿಸಿ ತಟ್ಟಿರುವಂಥದ್ದು. בפרוק 2 כל החלונות. אנחנו כאן בפרוק 2, ממי. יש סכנת קריסה, תצאו משם! גבר! צא משם! כן, יש סכנת קריסה, צא משם! קדימה, תצאו משם! כולם מתרחק מפה, קדימה! קדימה, אני לא רוצה לראות פה אף כולם מתרחק! קדימה! בפרוק 2 כל החלונות. ಇರಾಕ್ನ ಅಮೆರಿಕದ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ. ಇರಾನ್ ದಾಳಿಯನ್ನ ತಡೆಯಲು ಅಮೆರಿಕ ವಿಫಲವಾಗಿರುವಂಥದ್ದು. ಇರಾಕ್ನ ಅಮೆರಿಕದಲ್ಲಿರುವಂತಹ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿದೆ ಇರಾನ್ ದಾಳಿ ತಡೆಯಲು ಅಮೆರಿಕ ವಿಫಲವಾಗ್ತಾ ಇದೆ. ಅಮೆರಿಕದ ಸಿರಾಮ್ ಏರ್ ಡಿಫೆನ್ಸ್ ಸಿಸ್ಟಮ್ ವಿಫಲವಾಗಿರುವಂಥದ್ದು. ಅತ್ಯಾಧುನಿಕ ಸಿರಾಮ್ ಏರ್ ಡಿಫೆನ್ಸ್ ಸಿಸ್ಟಮ್ ವಿಫಲವಾಗಿದೆ. ಸಿರಾಮ್ ಕೌಂಟರ್ ಮಾಡಿದ್ರು ಡ್ರೋನ್ ಅಪ್ಪಳಿಸಿದೆ. ಎಲ್ಲಾ ದೇಶಗಳಲ್ಲೂ ಕೂಡ, ಅಂದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ಯಾವ್ಯಾವ ದೇಶಗಳಲ್ಲಿ ಅಮೆರಿಕದ ವಾಯು ನೆಲೆಗಳಿದೆ, ಅಮೆರಿಕದ ಸೇನಾ ನೆಲೆಗಳಿದೆ, ಹಾಗೆ ರಾಯಭಾರ ಕಚೇರಿಗಳಿದೆ, ಆ ಎಲ್ಲದರ ಮೇಲೂ ಕೂಡ ಇರಾನ್ ತನ್ನ ದಾಳಿಯನ್ನ ಮುಂದುವರಿಸಿರುವಂಥದ್ದು. ಇರಾನ್ ದಾಳಿಯನ್ನ ಮಾಡ್ತಾ ಇರಬೇಕಾದ್ರೆ ಅಮೆರಿಕ ತನ್ನ ದಾಳಿಯನ್ನ ತಡೆಯೋಕ್ಕಾಗಿಲ್ಲ. ಅಮೆರಿಕ ಈ ಒಂದು ದಾಳಿಯಲ್ಲಿ ವಿಫಲವಾಗಿರುವಂಥದ್ದು. ಅಮೆರಿಕದ ಸಿರಾಮ್ ಏರ್ ಡಿಫೆನ್ಸ್ ಸಿಸ್ಟಮ್ ವಿಫಲವಾಗಿದೆ. ಹೀಗಾಗಿ ಅತ್ಯಾಧುನಿಕವಾದಂತಹ ಸಿರಾಮ್ ಏರ್ ಡಿಫೆನ್ಸ್ ಇಂದ ದಾಳಿ, ಅಂದ್ರೆ ಡ್ರೋನ್ ನೆಲಕ್ಕೆ ಅಪ್ಪಳಿಸಿರುವಂಥದ್ದು. ಒಟ್ಟಾರೆಯಾಗಿ ಸಾಕಷ್ಟು ಸಾವು ನೋವುಗಳು ಕೂಡ ಆಗ್ತಾ ಇದೆ. ಮೂರೂ ದೇಶಗಳ ನಡುವೆ ಸಾಕಷ್ಟು ಉದ್ವಿಗ್ನತೆ ಕೂಡ ಮುಂದುವರಿತಾ ಇರುವಂಥದ್ದು. ಈ ಕುರಿತಂತೆ ಈಗಾಗಲೇ ಗಮನಿಸ್ತಾ ಹೋಗೋದಾದ್ರೆ ಇರಾನ್ನಲ್ಲಿರ್ತಕ್ಕಂಥ ಅಮೆರಿಕದ ರಾಯಭಾರಿ ಕಚೇರಿ ಹಾಗೆ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಪಡೆ ತನ್ನ ದಾಳಿಯನ್ನ ಮುಂದುವರಿಸಿದೆ. ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕ ನೆಲೆಗಳೇ ಟಾರ್ಗೆಟ್ ಮಾಡಿದೆ. ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ಮುಂದುವರಿಸಿದೆ. ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕ ನೆಲೆಗಳೇ ಟಾರ್ಗೆಟ್. ಇದು ಮತ್ತೆ ದಾಳಿಯನ್ನ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆಯ ಮೇಲೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ ವಿಶ್ವದ ದೊಡ್ಡಣ್ಣ ಟ್ರಂಪ್ ಅವರಿಗೆ. ದುಬೈ, ಕತಾರ್, ಅಬುದಾಬಿ ಹಾಗೂ ಕುವೈತ್ ಸೇರಿದಂತೆ ಇರಾಕ್ನಲ್ಲಿರ್ತಕ್ಕಂಥ ಸೇನಾ ನೆಲೆಗಳು ಹಾಗೂ ರಾಯಭಾರ ಕಚೇರಿಯನ್ನ ಗುರಿಯಾಗಿ ಅಟ್ಯಾಕ್ ಮಾಡ್ತಾ ಇದೆ. ಅಮೆರಿಕ ಸೇನಾ ನೆಲೆಗಳು ಹಾಗೆ ರಾಯಭಾರಿ ಕಚೇರಿಗಳು, ವಾಯು ನೆಲೆಗಳು ಎಲ್ಲವನ್ನ ಕೂಡ ಟಾರ್ಗೆಟ್ ಮಾಡಿ ಅರಬ್ ರಾಷ್ಟ್ರಗಳಲ್ಲಿರ್ತಕ್ಕಂಥ ಅಮೆರಿಕದ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಇದೀಗ ಇರಾನ್ ಮತ್ತೆ ತನ್ನ ದಾಳಿಯನ್ನ ಮುಂದುವರಿಸಿರುವಂಥದ್ದು. ಇದರ ಜೊತೆಗೆ ಇನ್ನು ಮತ್ತೆ ನಾವು ದಾಳಿಯನ್ನ ಮಾಡ್ತೇವೆ ಅಂತ ಇರಾನ್ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ದುಬೈ, ಕತಾರ್, ಅಬುದಾಬಿ, ಕುವೈತ್, ಇರಾಕ್ ನೋಡಿ, ಗಲ್ಫ್ ರಾಷ್ಟ್ರಗಳಲ್ಲಿ ಏನಿದೆ, ಗಲ್ಫ್ ರಾಷ್ಟ್ರಗಳಲ್ಲಿಯೂ ಕೂಡ ಈ ಮಧ್ಯಪ್ರಾಚ್ಯದ ಯುದ್ಧದ ಕಾರ್ಮೋಡ ಪಸರಿಸಿರುವಂಥದ್ದು. ಸೇನಾ ನೆಲೆಗಳು ಹಾಗೂ ರಾಯಭಾರ ಕಚೇರಿಯನ್ನ ಗುರಿಯಾಗಿ ಮತ್ತೆ
ಅಟ್ಯಾಕ್ ಮುಂದುವರಿಸ್ತಾ ಇದೆ ಇರಾನ್.